1919ರಲ್ಲಿ ಬಿಕನೇರ್ನ ಒಂದು ಸಣ್ಣ ಊರಲ್ಲಿ ಒಬ್ಬ 12 ವರ್ಷದ ಹುಡುಗ ತನ್ನ ಚಿಕ್ಕಮ್ಮನ ಸಹಾಯದಿಂದ ಭುಜಿಯಾ ಮಾಡೋದು ಕಲಿತಾನೆ. ಅದನ್ನು ಅದೇ ಊರಲ್ಲಿ 7 ರೂಪಾಯಿಗೆ ಮಾರ್ತಾನೆ. ಇದೇ ಪ್ರಯತ್ನ ಮುಂದೊಂದು ದಿನ 1000 ಕೋಟಿಯ ವ್ಯಾಪಾರ ಆಗುತ್ತೆ. ಇದೇ ಜಗತ್ತಿನಾದ್ಯಂತ ಫೇಮಸ್ ಆಗುತ್ತೆ. ಹಲ್ದಿರಾಮ್ಸ್ ಅಂತ ಒಂದು ಬ್ರ್ಯಾಂಡ್ ಆಗುತ್ತೆ. ಇದೇ ನಮ್ಮ ಭಾರತದ ಪ್ರತಿಷ್ಠಿತ ಬ್ರ್ಯಾಂಡ್ ಹಲ್ದಿರಾಮ್ಸ್. ಇದರ ಕಂಪ್ಲೀಟ್ ಸ್ಟೋರಿಯನ್ನು ಹೇಗೆ ಅದು ಉಗಮಿಸಿತು, ಹೇಗೆ ಅದನ್ನು ಸ್ಟಾರ್ಟ್ ಮಾಡಿದರು ಅಂತ ತಿಳ್ಕೊಳ್ಳೋಣ ಬನ್ನಿ. ಹಲ್ದಿರಾಮ್ಸ್ 1908ರಲ್ಲಿ ಬಿಕನೇರ್ನ ಒಂದು ಬಡ ಕುಟುಂಬದಲ್ಲಿ ಹುಡ್ತಾನೆ. ಆತನ ತಾತ ಒಂದು ಸಣ್ಣ ಅಂಗಡಿಯಲ್ಲಿ ಭುಜಿಯಾ ಮಾರ್ತಿರ್ತಾರೆ. ಸಣ್ಣವನಿದ್ದಾಗಲೇ ಆತ ಹಲ್ದಿರಾಮ್ಸ್ಗೆ ಭುಜಿಯಾ ಮಾಡೋದು ಬಹಳ ಆಸಕ್ತಿ. ಆಗ ಅವನು ಸಣ್ಣ ವಯಸ್ಸಿನಲ್ಲೇ ಭುಜಿಯಾ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡು ಅದರಲ್ಲಿ ಮಾಸ್ಟರ್ ಆಗ್ತಾನೆ. ಹಲ್ದಿರಾಮ್ ಏನು ಮಾಡ್ತಿದ್ದ ಅಂತಂದರೆ ದಿನ ಅವರ ತಾತನ ಅಂಗಡಿಯಲ್ಲಿ ಕೂತು ವ್ಯಾಪಾರ ಮಾಡಲು ಹೋಗ್ತಿದ್ದ. ಆವಾಗ ಅವನಿಗೆ ಏನೋ ವ್ಯಾಪಾರದಲ್ಲಿ ಇಂಟ್ರೆಸ್ಟು. ಸೊ ಅವನಿಗೆ ಏನಂತಂದರೆ ಈ ವ್ಯಾಪಾರವನ್ನು ದೊಡ್ಡದಾಗಿ ಮಾಡಬೇಕು, ಇನ್ನಾದರೂ ಸ್ವಲ್ಪ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆವಾಗ ಅವನು ಥಿಂಕ್ ಮಾಡ್ತಾನೆ, ನಮ್ಮ ಹಲ್ದಿರಾಮ್ಸ್ ಬೇಸನಿಂದ ಮಾಡ್ತಾರೆ. ಸೊ ಇವಾಗ ಇದನ್ನು ಏನು ಮಾಡಬೇಕು ಅಂತಂದರೆ ರಾಜಸ್ಥಾನದ ಜನರಿಗೆ ಮಡಿಕೆ ಕಾಳು ಅಂದರೆ ತುಂಬ ಇಷ್ಟ. ಸೊ ಮಡಿಕೆ ಕಾಳು ಪ್ಲಸ್ ಬೇಸನನ್ನು ಮಿಕ್ಸ್ ಮಾಡಿದರೆ ಹಲ್ದಿರಾಮ್ನ ಟೇಸ್ಟ್ ಹೆಂಗಿರುತ್ತೆ ಅಂತಂದು ಅದನ್ನು ಟ್ರೈ ಮಾಡ್ತಾನೆ. ಅವಾಗ ಏನು ಮಾಡ್ತಾನೆ, ಹಲ್ದಿರಾಮ್ಸನ್ನು ಮಡಿಕೆ ಕಾಳು ಮತ್ತು ಬೇಸಿನಿಂದ ಭುಜಿಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಭುಜಿಯಾ ಹೆಂಗಿರುತ್ತೆ ಅಂತಂದರೆ ತುಂಬ ಅದ್ಭುತವಾದ ಟೇಸ್ಟ್ ಇರುತ್ತೆ. ಜನ ಏನು ಮಾಡ್ತಾರೆ, ತುಂಬ ತೊಗೊಳಕ್ಕೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಿರುತ್ತೆ. ಆವಾಗ ಅವರು ಇಷ್ಟಕ್ಕೆ ಸುಮ್ಮನೆ ಕೊಡಲ್ಲ. ನಮ್ಮ ಭುಜಿಯಾವನ್ನು ಇನ್ನೂ ಎತ್ತರಕ್ಕೆ ತೊಗೊಂಡೋಗೋಣ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ, ಕ್ರಿಸ್ಪಿ ಮಾಡೋಣ. ಟೇಸ್ಟಲ್ಲಿ ಸ್ವಲ್ಪ ಕ್ರಿಸ್ಪಿ ಮಾಡಿದರೆ ಜನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬ ಜಾಸ್ತಿ ತಿಂತಾರೆ ಅಂತಂದು. ಸೊ ಹಲ್ದಿರಾಮ್ಸ್ ಭುಜಿಯಾನ ಏನು ಮಾಡ್ತಾನೆ ಅಂತಂದರೆ ಕ್ರಿಸ್ಪಿ ಮಾಡ್ತಾನೆ. ತುಂಬ ಸ್ವಲ್ಪ ವಿಚಾರ ಮಾಡಿಕೊಂಡು ರಿಸರ್ಚ್ ಮಾಡಿಕೊಂಡು ಅದನ್ನು ಏನಾದರೂ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಬಿಟ್ಟು ಕ್ರಿಸ್ಪಿ ಮಾಡ್ತಾನೆ. ಕ್ರಿಸ್ಪಿ ಮಾಡಿದ ತಕ್ಷಣ ಏನಾಗುತ್ತೆ, ತುಂಬ ದೊಡ್ಡದಾಗಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ತುಂಬ ದೊಡ್ಡದಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೋಕಲಲ್ಲಿ ತುಂಬ ಜನ ಆ ಭುಜಿಯನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಅಂತಾರೆ. ಹಾಗೆ ವ್ಯಾಪಾರನೂ ತುಂಬ ಚೆನ್ನಾಗಿ ನಡೀತಿರುತ್ತೆ. ಆವಾಗ ಅವನಿಗೆ ಏನನ್ಸುತ್ತೆ, ರಾಜಸ್ಥಾನದಲ್ಲಿ ತುಂಬ ಜನ ಭುಜಿಯಾ ಮಾಡ್ತಾ ಇದ್ದಾರೆ, ತುಂಬ ಜನಕ್ಕೆ ಭುಜಿಯಾ ಮಾಡೋದು ಗೊತ್ತು. ಇವಾಗ ನನ್ನ ಭುಜಿಯಾವನ್ನು ಬ್ರ್ಯಾಂಡಿಂಗ್ ಮಾಡ್ಕೋಬೇಕು, ಹಲ್ದಿರಾಮ್ಸ್ ಬ್ರ್ಯಾಂಡಿಂಗ್ ಮಾಡ್ಕೋಬೇಕು ಅಂತಂದು ಅವನೇನು ಮಾಡ್ತಾನೆ, ಸ್ವಲ್ಪ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಉಪಯೋಗಿಸಿ ಅಲ್ಲೇ ರಾಜಸ್ಥಾನದಲ್ಲಿ ಮಹಾರಾಜ ದುಂಗಲ್ ಸಿಂಗ್ ಅಂತ ಒಬ್ರು ಇರ್ತಾರೆ. ಆ ಮಹಾರಾಜ ದುಂಗಲ್ ಸಿಂಗ್ ಅವರಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತಿರ್ತಾರೆ ರಾಜಸ್ಥಾನದ ಜನ. ಸೊ ಹಾಗಾಗಿ ಏನು ಮಾಡ್ತಾನೆ ಅಂತಂದರೆ ಮಹಾರಾಜ ದುಂಗಲ್ ಸಿಂಗ್ ಅವರ ಹೆಸರನ್ನು ತನ್ನ ಭುಜಿಯಾಕ್ಕೆ ಇಡ್ತಾನೆ, ದುಂಗಲ್ ಸೇವ್ ಅಂತ ಇಟ್ಬಿಡ್ತಾನೆ. ಅವಾಗೇನಾಗುತ್ತೆ ಅಂತಂದರೆ ಆ ಬ್ರ್ಯಾಂಡು ಟೇಸ್ಟು ಚೆನ್ನಾಗಿರೋದ್ರಿಂದ ಮತ್ತು ಬ್ರ್ಯಾಂಡಿಂಗ್ ಹೆಸರು ಚೆನ್ನಾಗಿರೋದ್ರಿಂದ ಸೊ ತುಂಬ ದೊಡ್ಡದಾಗಿ ಪ್ರೀಮಿಯಂ ಬ್ರ್ಯಾಂಡ್ ಆಗಿ ಹಲ್ದಿರಾಮ್ಸ್ ಅವರ ಬ್ರ್ಯಾಂಡಿಂಗ್ ಆಗಿಬಿಡುತ್ತೆ. ಆ ಸೇವ್ ತುಂಬ ಆ ಭುಜಿಯಾದ ಟೇಸ್ಟು ಮತ್ತು ಆ ಬ್ರ್ಯಾಂಡಿಂಗಿಂದ ತುಂಬ ದೊಡ್ಡದಾಗಿ ಪ್ರೀಮಿಯಂ ಅನಿಸುತ್ತೆ. ಆವಾಗ ಏನು ಮಾಡ್ತಾನೆ, ಅದೇ ಒಂದು ಅವಕಾಶವನ್ನು ಹಲ್ದಿರಾಮ್ಸ್ ಉಪಯೋಗಿಸ್ಕೊಂಡು ಪ್ರೈಸನ್ನು ಜಾಸ್ತಿ ಮಾಡ್ತಾನೆ. ತುಂಬ ಜಾಸ್ತಿ ಮಾಡೋದಿಲ್ಲ, ಸ್ವಲ್ಪ ಜಾಸ್ತಿ ಮಾಡ್ತಾನೆ. ಅವಾಗ ಜನ ಏನು ಅನ್ಕೋತಾರೆ, ಸೊ ಓಕೆ ಟೇಸ್ಟು ಚೆನ್ನಾಗಿದೆ, ಬ್ರ್ಯಾಂಡಿಂಗು ಇದೆ, ಸೊ ಇರಲಿ ಬಿಡು ಪರವಾಗಿಲ್ಲ, ಇದು ಸ್ವಲ್ಪ ರೇಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ ತಗೊಳ್ಳೋಣ ಅಂತ ಸೊ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ವ್ಯಾಪಾರ ನಡೀತಾ ಇರುತ್ತೆ, ದೊಡ್ಡದಾಗಿ ನಡೀತಾ ಇರುತ್ತೆ. ಆವಾಗ ಹಲ್ದಿರಾಮ್ಸ್ ಏನು ಮಾಡ್ತಾನೆ, ತನ್ನ ಸಹೋದರರನ್ನು ಕರ್ಕೊಂಡು ತುಂಬ ದೊಡ್ಡದಾಗಿ ಇನ್ನೂ ವ್ಯಾಪಾರ ಮಾಡಬೇಕು ಅಂತಂದು ಅವರನ್ನು ಕರ್ಕೋತಾನೆ. ಹಾಗೆ ಅವರ ಮದುವೆ ಕೂಡ ಆಗುತ್ತೆ. ಹಾಗೆ ವರ್ಷಗಳು ಕಳೀತಾ ಇದ್ದಂಗೆ ಹಾಗೆ ಚೆನ್ನಾಗಿ ವ್ಯಾಪಾರವೂ ನಡೀತಿರುತ್ತೆ. ಆದರೆ 1944ರಲ್ಲಿ ಒಂದು ದೊಡ್ಡ ಆಘಾತ ಹಲ್ದಿರಾಮ್ಸ್ಗೆ ಆಗುತ್ತೆ. ಮನೆಯಲ್ಲಿ ಸ್ವಲ್ಪ ಕೌಟುಂಬಿಕವಾಗಿ ಜಗಳಗಳು ಸ್ಟಾರ್ಟ್ ಆಗ್ತವೆ. ಆ ಜಗಳದಿಂದ ಹಲ್ದಿರಾಮ್ಸ್ಗೆ ಮನೆಯಿಂದ ಹೊರಗೆ ಹಾಕ್ತಾರೆ. ಮನೆಯಿಂದ ಮತ್ತು ಅವನ ವ್ಯಾಪಾರದಿಂದ ಕೂಡ ಮನೆಯಿಂದ ಅವನಿಗೆ ಹೊರಗಡೆ ಹಾಕಿಬಿಡ್ತಾರೆ. ಹಲ್ದಿರಾಮ್ಸ್ ತಾನೇ ಕಟ್ಟಿದ್ದ, ತಾನೇ ಇದು ಮಾಡ್ಕೊಂಡಿದ್ದ ಬಿಸ್ನೆಸ್ಸನ್ನು ಗ್ರೋ ಮಾಡಿದ್ದ ಬಿಸ್ನೆಸ್ಸಿಂದ ಹೊರಗಡೆ ಬರ್ತಾನೆ. ಅವಾಗ ಏನು ಮಾಡಬೇಕು ಏನಿಲ್ಲ ಅಂತ ಏನೂ ಗೊತ್ತಾಗಲ್ಲ. ತನ್ನ ಹೆಂಡತಿ ಮತ್ತು 3 ಮಕ್ಕಳೊಂದಿಗೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಏನು ಮಾಡಲಿ ಈ ಟೈಮಲ್ಲಿ ನಾನು ಇವಾಗ ಹೇಗೆ ನಾನು ಜೀವನ ಮಾಡಲಿ ಅಂತ. ಬಟ್ ಆದರೂ ಅವನಿಗೆ ಒಂದು ತಲೆಯಲ್ಲಿ ಒಂದು ಬಿಸ್ನೆಸ್ ಒಂದು ತಲೆಯಲ್ಲಿ ಐಡಿಯಾ ಇರುತ್ತೆ. ಹಾಗಾಗಿ ಅವನು ಧೃತಿಗೆಡಲ್ಲ, ಅವನು ಹೆದರೋದಿಲ್ಲ. ಅವನು ಏನಾದರೂ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವರ ಸ್ನೇಹಿತ ಬರ್ತಾನೆ, ಅವನು ಬಾಲ್ಯ ಸ್ನೇಹಿತ. ಅವನಿಗೆ ಹಲ್ದಿರಾಮ್ಸು 200 ರೂಪಾಯಿ ಕೊಟ್ಟಿರ್ತಾನೆ ಮೊದಲು. ಸೊ 200 ರೂಪಾಯಿ ಕೊಟ್ಟಾಗ ಅವನು ಇದ್ದ ವಿಷಯಗಳನ್ನೆಲ್ಲ ಅವ್ರ ಸ್ನೇಹಿತನಿಗೆ ಹಲ್ದಿರಾಮ್ಸ್ ಹೇಳ್ತಾನೆ. ಆವಾಗ ಅವರ ಸ್ನೇಹಿತ 100 ರೂಪಾಯಿ ಅವನಿಗೆ ಕೊಡ್ತಾನೆ. ಆ 100 ರೂಪಾಯಿ ಅವನಿಗೆ ದೊಡ್ಡ ಲೈಫ್ ಲೈನ್ ಆಗಿ ಪರಿಣಮಿಸುತ್ತೆ. ಆವಾಗ ಏನು ಮಾಡ್ತಾನೆ ಅಂತಂದರೆ ಆ 100 ರೂಪಾಯಿಂದ ಫಸ್ಟ್ ಒಂದು ಮನೆ ಹಿಡಿತಾನೆ. ಒಂದು ಮನೆ ಹಿಡಿದು ಅದಾದಮೇಲೆ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಹಲ್ದಿರಾಮ್ಸ್ ಅವ್ರ ಹೆಂಡತಿ ಮೂಂಗ್ ದಾಲನ್ನು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಸೊ ಮೂಂಗ್ ದಾಲನ್ನು ಚೆನ್ನಾಗಿ ಮಾಡ್ತಾ ಇರ್ತಾರೆ. ಸೊ ಇವಾಗ ರಾಜಸ್ಥಾನದ ಜನರಿಗೆ ಮೂಂಗ್ ದಾಲ್ ಅಂದರೆ ತುಂಬ ಇಷ್ಟ. ಸೊ ಇವಾಗ ಅವನಿಗೊಂದು ತಲೆಯಲ್ಲಿ ಐಡಿಯಾ ಬರುತ್ತೆ,
ಆವಾಗ ಇದ್ದ 100 ರೂಪಾಯಲ್ಲಿ ಉಳಿಸಿಕೊಂಡಿದ್ದ ದುಡ್ಡಿನಲ್ಲೇ ಮೂಂದಲನ್ನು ಮಾಡಲು ಏನೇನು ಬೇಕು ಅಂತ ಸಾಮಗ್ರಿಗಳನ್ನು ತೊಗೊಂಬರ್ತಾನೆ. ಆವಾಗ ಮೂಂದಲನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಗಿನ ಜಾವ ಎದ್ದು ಮೂಂದಲನ್ನು ಮಾಡ್ತಾರೆ. ಮೂಂದಲನ್ನು ಮಾಡಿ ಹಲ್ದಿರಾಮ್ಸ್ ಆ ಮೂಂದಲನ್ನು ತೊಗೊಂಡು ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗಲ್ಲಿಗೆ ಹೋಗ್ತಾನೆ, ಬಸ್ ಸ್ಟ್ಯಾಂಡಿಗೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಮೂಂಗ್ ದಾಲ್ ಬಿಸ್ನೆಸ್ ತುಂಬ ದೊಡ್ಡದಾಗಿ ತುಂಬ ನೆಕ್ಸ್ಟ್ ಲೆವೆಲ್ ತನಕ ಹೋಗುತ್ತೆ. ಆ ಪ್ರೀಮಿಯಂ ಟೇಸ್ಟ್ ಅವ್ರ ಮೊದಲೇನು ಹಲ್ದಿರಾಮ್ಸ್ ಅವರ ಟೇಸ್ಟ್ ಇತ್ತಲ್ಲ, ಪ್ರೀಮಿಯಂ ಟೇಸ್ಟು, ಆ ಟೇಸ್ಟ್ ಮೂಂಗ್ ದಾಲಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂಂಗ್ ದಾಲ್ ಬಿಸ್ನೆಸ್ ಸ್ಟಾರ್ಟ್ ಆಗ್ತಿದ್ದಂಗೆ, ದೊಡ್ಡದಾಗಿ ಬೆಳೀತಾ ಇದ್ದಂಗೆ, ಅವಾಗ ಹಲ್ದಿರಾಮ್ಸ್ ಏನು ಮಾಡ್ತಾನೆ, ಒಂದು ಶಾಪನ್ನು ರೆಂಟಾಗಿ ತೊಗೋತಾನೆ. ಅವಾಗ ರೆಂಟಾಗಿ ತೊಗೊಂಡು ಹಂಗೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಜನರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓ ಇವರು ಹಲ್ದಿರಾಮ್ಸ್ ಅವರು, ಇವರು ಅವಾಗ ಸೇವ್ ಕೊಡ್ತಿದ್ರು, ಅದೇ ಭುಜಿಯಾ ಕೊಡ್ತಿದ್ರು, ಅವರೇ ಇವರು ಅಂತ. ಅವಾಗ ಅವ್ರು ಮಾತಾಡೋದನ್ನು ಕಂಡು ಹಲ್ದಿರಾಮ್ಸ್ ಮತ್ತೆ ಭುಜಿಯನ್ನು ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾನೆ. ಭುಜಿಯಾ ಮತ್ತು ಮೂಂಗ್ ದಾಲನ್ನು ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೋಗ್ತಾ ಹೋಗ್ತಾ ವ್ಯಾಪಾರ ತುಂಬ ಜೋರಾಗ್ತಾ ಹೋಗ್ತದೆ. ಆವಾಗ ಅವನ ಅಂಗಡಿ ಮುಂದೆ ದೊಡ್ಡ ಲೈನ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಅಂತಂದರೆ ತುಂಬ ಜನ ಭುಜಿಯನ್ನು ತೊಗೊಳಕ್ಕೆ ಮತ್ತು ಮೂಂಗ್ ದಾಲನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮತ್ತೆ ಲೋಕಲ್ ಭುಜಿಯಾ ಕಿಂಗ್ ಆಗ್ತಾನೆ ಹಲ್ದಿರಾಮ್. ಹೀಗೆ ವ್ಯಾಪಾರ ನಡೀತಾ ಇರ್ತದೆ. ಹಂಗೆ ಹಲ್ದಿರಾಮ್ಗೆ ತುಂಬ ಒಳ್ಳೆ ವ್ಯಾಪಾರ ಸಿಗ್ತಾ ಇರ್ತದೆ. ತುಂಬ ಜನ ಭುಜಿಯಾನ ಮತ್ತು ಮೂಂಗ್ ದಾಲನ್ನ ತೊಗೋತಾ ಇರ್ತಾರೆ. ಹಾಗೆ 1950ರಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಹಲ್ದಿರಾಮ್ಗೆ ಆಗುತ್ತೆ. ಆವಾಗ ಏನಂತಂದರೆ, ಕೋಲ್ಕತ್ತಾದಲ್ಲಿ ಅವನ ಸ್ನೇಹಿತನ ಮಗಳ ಮದುವೆಗೆ ಅಂತ ಹೋಗ್ತಾನೆ. ಆವಾಗ ಅಲ್ಲಿ ಭುಜಿಯನ್ನು ಮಾರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲೇ ಮದುವೆಯಲ್ಲೇ ಎಲ್ರಿಗೂ ಭುಜಿಯಾ ಕೊಡ್ತಾ ಇರ್ತಾರೆ. ಆವಾಗ ಜನ ಭುಜಿಯನ್ನು ತಿಂದು ವಾ ಏನು ಟೇಸ್ಟ್ ಇದು, ಅದ್ಭುತವಾಗಿದೆ ಅಂತ ಜನ ಅಲ್ಲಿ ಬಲ್ಕ್ ಆರ್ಡರ್ಸ್ಗಳನ್ನು ಕೊಡ್ತಾ ಇರ್ತಾರೆ. ನಮಗೂ ಬೇಕು ಭುಜಿಯಾ, ನಮಗೂ ಬೇಕು, ನಮಗೂ KG ಗಟ್ಟಲೆ ಕೊಡಿ ಅಂತದ್ದು. ಆವಾಗ ಹಲ್ದಿರಾಮ್ಗೆ ಒಂದು ತಲೆಯಲ್ಲಿ ಬರುತ್ತೆ, ನಾ ಯಾಕೆ ಕೋಲ್ಕತ್ತಾದಲ್ಲಿ ನನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬಾರ್ದು ಅಂತ. ಆವಾಗ ಅವನು ಕೋಲ್ಕತ್ತಾದಲ್ಲಿ ತನ್ನ ಭುಜಿಯಾದ ಒಂದು ಬಿಸ್ನೆಸ್ಸನ್ನು ಮಾಡೋಕ್ಕೆ ಹೋಗ್ತಾನೆ. ಆಗ 1955ರಲ್ಲಿ ತನ್ನ ಚಿಕ್ಕ ಮಗ ರಾಮೇಶ್ವರ್ ಲಾಲ್ ಮತ್ತು ತನ್ನ ದೊಡ್ಡ ಮೊಮ್ಮಗ ಶಿವ್ ಕಿಶನ್ಗೆ ಕೋಲ್ಕತ್ತಾಗೆ ಕಳಿಸ್ತಾನೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ. ಆವಾಗ ಅಲ್ಲಿ ಬಿಸ್ನೆಸ್ ಸಣ್ಣ ಅಂಗಡಿಯಲ್ಲಿ ಶುರು ಆಗ್ತದೆ. ಒಂದು ಸಣ್ಣ ಅಂಗಡಿಯಲ್ಲಿ, ಒಂದು ಸಣ್ಣ ಮನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಹೋಗ್ತಾ ಹೋಗ್ತಾ ಅಲ್ಲಿ ಭುಜಿಯಾ ತುಂಬ ಜನರಿಗೆ ಇಷ್ಟ ಆಗ್ತಾ ಹೋಗ್ತದೆ. ಮೊದಲು ಎಲ್ಲ ಅಷ್ಟು ವ್ಯಾಪಾರ ಆಗ್ತಿದ್ದಿಲ್ಲ. ಬರ್ತಾ ಬರ್ತಾ ಭುಜಿಯಾ ನೋಡಿ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹಲ್ದಿರಾಮ್ಸ್ ಕೋಲ್ಕತ್ತಾದಲ್ಲೂ ಬಂದಿದೆ ಅಂತಂದು ವರ್ಲ್ಡ್ ಆಫ್ ಮೌತಿಂದ ಬಿಸ್ನೆಸ್ ಸ್ಪ್ರೆಡ್ ಆಗಿ ಗ್ರೋ ಆಗ್ತಾ ಹೋಗ್ತದೆ. ಆವಾಗ ದಿನಕ್ಕೆ 150ರಿಂದ 200 kg ಭುಜಿಯಾ ವ್ಯಾಪಾರ ಆಗ್ತಾ ಹೋಗ್ತದೆ. ಆವಾಗ ಬಂಗಾಲಿಯಲ್ಲಿ ಏನು ನಡೆಯುತ್ತೆ ಅಂತಂದು ತಿಳ್ಕೊಂಡು ಆವಾಗ ಅವರು ಬಂಗಾಲಿ ಮಿಕ್ಸರ್ ಅಂತ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾರೆ. ಆವಾಗ ಬಿಸ್ನೆಸ್ ಯಾವ ಲೆವೆಲ್ಗೆ ಮುಂದೆ ಹೋಗುತ್ತೆ ಅಂತಂದರೆ ಹೂವನ್ನು ಮಾಡ್ಕೊಳಕ್ಕಾಗಲ್ಲ, ದೊಡ್ಡದಾಗಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಕೋಲ್ಕತ್ತಾದಲ್ಲಿ ತುಂಬ ದೊಡ್ಡದಾಗಿ ಬಿಸ್ನೆಸ್ ಡೆವಲಪ್ ಆಗ್ತಾ ಹೋಗ್ತದೆ. ಹೀಗೆ ದೊಡ್ಡದಾಗಿ ಬಿಸ್ನೆಸ್ ಹೋಗ್ತಾ ಇರುತ್ತೆ. ಕೋಲ್ಕತ್ತಾದಲ್ಲಿ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಬಿಕನೇರ್ಕಿನ ಕೋಲ್ಕತ್ತಾದಲ್ಲಿ ತುಂಬ ದೊಡ್ಡದಾಗಿ ಬ್ರಾಂಚ್ ಓಪನ್ ಆಗುತ್ತೆ, ದೊಡ್ಡದಾಗಿ ಬಿಸ್ನೆಸ್ ಬೆಳೆಯುತ್ತೆ. ಅಲ್ಲೂ ಕೂಡ ದೊಡ್ಡ ಒಂದು ಬಿಲ್ಡಿಂಗ್, 15 ದೊಡ್ಡ ಸ್ಕ್ವೇರ್ ಫೀಟಿನ ಬಿಲ್ಡಿಂಗನ್ನು ತೊಗೊಂಡು ಅಲ್ಲಿ ಬಿಸ್ನೆಸ್ಸನ್ನು ಇನ್ನೂ ದೊಡ್ಡದಾಗಿ ಮಾಡ್ತಾರೆ. ಹಾಗೆ 1968ರಲ್ಲಿ ಹಲ್ದಿರಾಮ್ಸ್ 3 ಮಕ್ಕಳು ಕೂಡ ಸೆಟಲ್ ಆಗ್ತಾರೆ. ಅವರ ದೊಡ್ಡ ಮಗ ಮೂನ್ಚಂದ್ ಬಿಕನೇರ್ನ ಒಂದು ಬಿಸ್ನೆಸ್ಸನ್ನು ನೋಡ್ಕೊತಿರ್ತಾರೆ. ಸತೀದಾಸ್ ಅವರು ಫ್ಯಾಮಿಲಿಯಿಂದ ದೂರ ಹೋಗಿ ತಮ್ಮ ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೂ ರಾಮೇಶ್ವರ್ ಲಾಲ್ ಅವರು ಕೋಲ್ಕತ್ತಾದ ಒಂದು ಬಿಸ್ನೆಸ್ಸನ್ನು ನೋಡ್ಕೊತಾ ಇರ್ತಾರೆ. ಇದನ್ನು ನೋಡಿ ಹಲ್ದಿರಾಮ್ ಏನು ಮಾಡ್ತಾನೆ ಅಂದರೆ ರಿಟೈರ್ಮೆಂಟ್ ತೊಗೋತಾನೆ ಬಿಸ್ನೆಸ್ಸಿಂದ. ಆಗಾಗ ಶಾಪ್ಗೆ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಆವಾಗ ಹೀಗೆ ಬಿಸ್ನೆಸ್ ಗ್ರೋ ಆಗ್ತಾ ಇರ್ತದೆ. ಆವಾಗ ಶಿವ್ ಕಿಶನ್ ಏನು ಮಾಡ್ತಾನೆ, ಕೋಲ್ಕತ್ತಾವನ್ನು ಬಿಟ್ಟು ನಾಗ್ಪುರದಲ್ಲಿ ಬ್ರಾಂಚ್ ಓಪನ್ ಮಾಡಲಿಕ್ಕೆ ಹೋಗ್ತಾನೆ. ಅಲ್ಲಿ ನಾಗ್ಪುರದಲ್ಲಿ ಜನ ಬಾಲುಷಾ, ಗುಜರಾತಿ ಪೇಡ ಮತ್ತು ಲಡ್ಡುವನ್ನು ಇಷ್ಟಪಡ್ತಿರ್ತಾರೆ. ಆವಾಗ ಶಿವ್ ಕಿಶನ್ ಏನು ಮಾಡ್ತಾನೆ, ತನ್ನ ಭುಜಿಯಾದ ಜೊತೆಗೆ ಕಾಜು ಕತ್ಲಿಯನ್ನು ಕೂಡ ಇಡಬೇಕು. ಇಲ್ಲಿ ಬ್ರಾಂಚ್ ಓಪನ್ ಮಾಡಿ ಕಾಜು ಕತ್ಲಿಯನ್ನು ಕೂಡ ಇಡಬೇಕು. ಯಾಕಂದರೆ ತುಂಬ ಜನ ಸ್ವೀಟ್ ಇಷ್ಟಪಡ್ತಾ ಇದ್ದಾರೆ ಇಲ್ಲಿ, ಸೊ ಕಾಜು ಕತ್ಲಿ ತಿಂತಾರೆ ಅಂತಂದು ಅವನೇನು ಮಾಡ್ತಾನೆ, ಕಾಜು ಕತ್ಲಿ ಪ್ಲಸ್ ಭುಜಿಯಾವನ್ನು ಎರಡನ್ನ ಇಡ್ತಾನೆ. ಆವಾಗ ಕಸ್ಟಮರ್ ಸ್ಟಾರ್ಟಿಂಗ್ ಎಲ್ಲ ತೊಗೋತಿದ್ದಿಲ್ಲ. ಸೊ ಆವಾಗ ಏನು ಮಾಡ್ತಿರ್ತಾನೆ ಅಂದರೆ, ಯಾರು ಭುಜಿಯಾ ತಿಂತಾರೋ ಅವರಿಗೆ ಕಾಜು ಕತ್ಲಿಯನ್ನು ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಜನ ತುಂಬ ಇಷ್ಟಪಡ್ತಾರೆ, ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ. ಅವರ ಕಾಜು ಕತ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಭುಜಿಯಾ ಕೂಡ ಚೆನ್ನಾಗಿರುತ್ತೆ. ಆವಾಗ ಅವ್ನು ಮಾಡ್ತಾನೆ, ಇನ್ನೂ ಸ್ವಲ್ಪ ಸ್ವೀಟ್ಸನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ಇಲ್ಲೆಲ್ಲ ಸ್ವೀಟ್ ತುಂಬ ಓಡ್ತಾ ಇರುತ್ತೆ ನಾಗ್ಪುರದಲ್ಲಿ, ಹಂಗಾಗಿ ಸ್ವೀಟ್ಸ್ ಜಾಸ್ತಿ ಮಾಡಬೇಕು ಅಂತಂದರು ಮಲಾಯಿ ಲಡ್ಡು ಮತ್ತು ರಸಗುಲ್ಲ, ರಸಮಲೈಯನ್ನು ಸ್ಟಾರ್ಟ್ ಮಾಡ್ತಾನೆ. ಆವಾಗ ತುಂಬ ಜನ ಬಿಸ್ನೆಸ್ಸನ್ನು ತುಂಬ ಗ್ರೋ ಆಗುತ್ತೆ. ತುಂಬ ಜನ ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂತಂದರೆ ಆ ಸ್ವೀಟ್ಗಳು ಅಲ್ಲಿ ತುಂಬ ಸೇಲ್ ಆಗ್ತಾ ಇರ್ತವೆ. ಆವಾಗ ಆ ಬಿಸ್ನೆಸ್ ಹಂಗೆ ಗ್ರೋ ಆಗಿ ಸ್ವೀಟ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಹೆಸರಾಗಿ ಹಲ್ದಿರಾಮ್ ಆಗುತ್ತೆ. ಹೀಗೆ ತನ್ನ ಸ್ವೀಟ್ಸ್ನೆಲ್ಲ ಇಷ್ಟಪಡ್ತಾ ಇರ್ತಾರೆ ಜನ, ಬಿಸ್ನೆಸ್ ಗ್ರೋ ಆಗ್ತಾ ಇರ್ತದೆ. ಆವಾಗ ಏನು ಮಾಡ್ತಾನೆ, ಒಂದಿನ ಶಿವ್ ಕಿಶನ್ ಕೀರ್ತಿ ಅನ್ನೋ ಒಂದು ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ನೋಡ್ತಾ ಇರ್ತಾನೆ, ದೊಡ್ಡ ಹೋಟೆಲ್ ತುಂಬ ಎಲ್ಲ ಜನ. ಸೊ ಅಲ್ಲಿ ದೋಸೆ ಮತ್ತು ಲಸ್ಸಿಯನ್ನು ಕೊಡ್ತಾ ಇರ್ತಾರೆ. ಸೊ ಇದನ್ನು ನೋಡಿ
ನಾನು ಹೋಟೆಲನ್ನು ಸ್ಟಾರ್ಟ್ ಮಾಡಬೇಕು, ಬರೀ ಅಂಗಡಿಯನ್ನು ಸ್ಟಾರ್ಟ್ ಮಾಡಿದರೆ ನಡೆಯಲ್ಲ, ಹೋಟೆಲ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತಂದು ಶಿವಕಿಶನ್ ಏನು ಮಾಡ್ತಾನೆ, ಹಲ್ದಿರಾಮ್ಸನ್ನು ಒಂದು ಶಾಪ್ನಿಂದ ಹೋಟೆಲ್ ಆಗಿ ಕನ್ವರ್ಟ್ ಮಾಡ್ತಾನೆ. ಆಗ ಅವ್ನು ಅನ್ಕೋತಾನೆ, ಇಲ್ಲಿ ತುಂಬ ಜನ ದಕ್ಷಿಣ ಭಾರತದ ಡಿಶ್ ಅಂದರೆ ದೋಸೆ ಇಡ್ಲಿಯನ್ನು ಇಷ್ಟಪಡ್ತಾ ಇದ್ದಾರೆ, ನಾನು ದೋಸೆ ಇಡ್ಲಿಯನ್ನು ಇಡಬೇಕು ಅಂತ. ಬಟ್ ಅವನ ತಲೆ ಏನಿರುತ್ತೆ, ನಾ ಕಚೋರಿ ಮತ್ತು ಸಮೋಸವನ್ನು ಎಲ್ಲರಿಗೂ ವ್ಯಾಪಾರ ಮಾಡಿಸ್ಬೇಕು, ಅದನ್ನು ಆ ಟೇಸ್ಟ್ನ ಪರ್ಚೇಸ್ಬೇಕು ಅಂತ ಇರುತ್ತದೆ. ಆದರೆ ಅವನಿಗೆ ಫಸ್ಟ್ ಸ್ಟಾರ್ಟಿಂಗ್ ಇವಾಗ ಬಿಸ್ನೆಸ್ ಟ್ರಿಕ್ಸ್ ಉಪಯೋಗಿಸ್ತಾನೆ. ಫಸ್ಟ್ ಏನು ಮಾಡ್ತಾನೆ, ಅವನು 30 ಸೀಟಿನ ಒಂದು ಹೋಟೆಲನ್ನು ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಸ್ಟಾರ್ಟಿಂಗ್ ಅವನೇನು ಮಾಡ್ತಾನೆ ಅಂತಂದರೆ, ದೋಸೆ ಮತ್ತು ಇಡ್ಲಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಅದು ತುಂಬ ಬೇಡಿಕೆ ಇದ್ದ ಕಾರಣ, ತುಂಬ ಡಿಮ್ಯಾಂಡ್ ಇದ್ದ ಕಾರಣ ಅದನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಯಾರು ದೋಸೆ ಇಡ್ಲಿ ತಿನ್ನೋಕ್ಕೆ ಬರ್ತಾರಲ್ಲ ಅವ್ರಿಗೇನು ಮಾಡ್ತಾನೆ ಅಂತಂದರೆ, ಅವನು ತನ್ನ ಸಮೋಸ ಮತ್ತು ಕಚೋಡಿಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಅವರು ಅದನ್ನು ತಿಂದು ತುಂಬ ಖುಷಿ ಆಗ್ತಾರೆ. ಅದು ಫ್ರೀ ಸ್ಯಾಂಪಲ್ಗೆ ಕೊಡ್ತಾನೆ. ಸೊ ಇದನ್ನು ನೋಡಿ ಖುಷಿಯಾಗಿ ಜನ ಅದರ ಟೇಸ್ಟನ್ನ ತಿಂದು, ಸೊ ಚೆನ್ನಾಗಿದೆ, ಇದು ಅದ್ಭುತವಾಗಿದೆ ಅಂತಂದು ಜನ ಏನು ಮಾಡ್ತಾರೆ ಅಂತಂದರೆ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ. ಹಾಗೆ ಆ ಬಿಸ್ನೆಸ್, ಆ ಹೋಟೆಲ್ ತುಂಬ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೆ. ಹೀಗೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಿ ನಾಗ್ಪುರದಲ್ಲಿ ತುಂಬ ಔಟ್ಲೆಟ್ಸ್ಗಳು ಪ್ರಾರಂಭ ಆಗ್ತವೆ, ತುಂಬ ಬ್ರಾಂಚಸ್ಗಳು ಪ್ರಾರಂಭ ಆಗ್ತವೆ. ಹೀಗೆ ನಾಗ್ಪುರದಲ್ಲಿ ಬಿಸ್ನೆಸ್ ಬೆಳೀತಾ ಇರ್ತದೆ. ಆವಾಗ ಶಿವಕಿಶನ್ ತಲೆಯಲ್ಲಿ ಒಂದು ದೊಡ್ಡ ವಿಚಾರ ಬರ್ತದೆ. ಅದೇನೆಂದರೆ, ಡೆಲ್ಲಿಯಲ್ಲಿ ಕೂಡ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಅಲ್ಲೂ ಕೂಡ ಬಿಸ್ನೆಸ್ಸನ್ನು ತೆಗಿಬೇಕು ಅಂತ. ಸೊ ಈಗ ಮಾಡಿದರೆ ತುಂಬ ಜನರಿಗೆ ರೀಚ್ ಆಗುತ್ತೆ ನಮ್ಮ ಬಿಸ್ನೆಸ್ ಅಂತಂದು ತನ್ನ ತಮ್ಮನಾದ ಮನೋಹರ್ ಲಾಲ್ಗೆ ಹೇಳ್ತಾನೆ, ಡೆಲ್ಲಿಯಲ್ಲೂ ಕೂಡ ಬಿಸ್ನೆಸ್ ಮಾಡುವಂತ. ಆಗ 1982ರಲ್ಲಿ ಮನೋಹರ್ ಲಾಲ್ ಡೆಲ್ಲಿಯಲ್ಲಿ ಹೋಗ್ತಾನೆ. ಅಲ್ಲಿ ಚಾಂದಿನಿ ಚೌಕ್ ಅಂತ ಇರುತ್ತೆ. ಅಲ್ಲಿ ಸ್ನ್ಯಾಕ್ಸ್ನ ಅಂಗಡಿ ಮುಂಗಟ್ಟುಗಳನ್ನು ನೋಡಿ ಗಾಬರಿ ಆಗ್ತಾನೆ. ಇದೇನಪ್ಪ, ಇಲ್ಲಿ ಇಷ್ಟು ಬಿಸ್ನೆಸ್ ಇದೆ, ಇಷ್ಟು ಕಾಂಪಿಟೇಷನ್ ಇದೆ ಅಂತ. ಆದರೆ ಅದನ್ನು ನೋಡಿ ಸ್ನ್ಯಾಕ್ಸ್ಗೆ ಇಲ್ಲಿ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ ಅಂತ ಅಂದ್ಕೊಂಡು ಮನೋಹರ್ ಲಾಲ್ ಏನು ಮಾಡ್ತಾನೆ, ಡೆಲ್ಲಿಯಲ್ಲಿ ಶಿವಕಿಶನ್ ಹೇಳಿದ ಹಾಗೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾನೆ. ಆವಾಗ ತುಂಬ ಕಷ್ಟಪಟ್ಟು ಬಿಸ್ನೆಸ್ಸನ್ನು ಗ್ರೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾನೆ. ಆ ಟೈಮಲ್ಲಿ 1984ರಲ್ಲಿ ಒಂದು ದೊಡ್ಡ ಆಘಾತ ಆಗ್ತದೆ. ಅದೇನೆಂದರೆ, ಆ್ಯಂಟಿ ಸೆಕ್ಯೂರಿಟೀಸ್ ಅಂತ ಅವರು ಡೆಲ್ಲಿಯಲ್ಲಿ ತುಂಬ ಪ್ರಾಬ್ಲಮನ್ನು ಮಾಡಿ ಡೆಲ್ಲಿಯನ್ನೇ ಧ್ವಂಸ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಹಲ್ದಿರಾಮ್ಸ್ ಅವರ ಶಾಪ್ ಕೂಡ ಡೆಲ್ಲಿಯಲ್ಲಿ ಸುಟ್ಟು ಭಸ್ಮ ಆಗೋಗ್ತದೆ. 2ನೇ ತಿಂಗಳಲ್ಲಿ ಇಡೀ ಬಿಸ್ನೆಸ್ ಸರ್ವನಾಶ ಆಗ್ತದೆ. ಆಗ ಮನೋಹರ್ ಲಾಲ್ ತನ್ನ ಸೋಲನ್ನು ಈಗಲೂ ಕೂಡ ಒಪ್ಕೊಳ್ಳಲ್ಲ. ಅವನು ಮತ್ತೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾನೆ. ನಾಗ್ಪುರ ಮತ್ತು ಬಿಕ್ನರಿಂದ ದುಡ್ಡನ್ನು ಇಸ್ಕೊಂಡು ಮತ್ತೆ ಡೆಲ್ಲಿಯಲ್ಲಿ ಬಿಸ್ನೆಸ್ಸನ್ನು ಓಪನ್ ಮಾಡ್ತಾನೆ. ಆವಾಗ 300 ಫೀಟ್ ಬಿಲ್ಡಿಂಗಲ್ಲಿ ಬಿಸ್ನೆಸ್ಸನ್ನು ಓಪನ್ ಮಾಡಿ, ಮೊದಲೇ ಬ್ರ್ಯಾಂಡ್ ಇದ್ದಿದ್ದ ಕಾರಣ, ಹಲ್ದಿರಾಮ್ಸರ ಬ್ರ್ಯಾಂಡ್ ಇದ್ದಿದ್ದ ಕಾರಣ ಬಿಸ್ನೆಸ್ ಬೇಗ ಮತ್ತು ದೊಡ್ಡದಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಮತ್ತು ಹೋಗ್ತಾ ಬಿಸ್ನೆಸ್ ಎಲ್ಲ ದೊಡ್ಡದಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆದಾಗ ಮತ್ತೆ ಡೆಲ್ಲಿಯಲ್ಲಿ 2000 ಸ್ಕ್ವೇರ್ ಫೀಟ್ನ ಒಂದು ಕಂಪೋನೆಂಟಲ್ಲಿ ಒಂದು ಕಂಪನಿಯನ್ನು ತೆಗಿತಾನೆ. 2000 ಸ್ಕ್ವೇರ್ ಫೀಟ್ನ ಕಂಪನಿಯನ್ನು ತೆಗಿತಾನೆ. ಆಗ ಹೊಸ ಅಂಗಡಿಗಳನ್ನು ಡೆಲ್ಲಿಯಲ್ಲಿ ಪ್ರಾರಂಭಿಸ್ತಾನೆ. ಹೊಸ ಅಂಗಡಿಯನ್ನು ಡೆಲ್ಲಿಯಲ್ಲಿ ಪ್ರಾರಂಭಿಸ್ತಾನೆ. ಹಲ್ದಿರಾಮ್ಸ್ ಲೋಕಲ್ ಬಿಸ್ನೆಸ್ಸೇ ಆಗ್ತಿರುತ್ತೆ. ಇನ್ನೂ ದೊಡ್ಡದಾಗಿ ಬೆಳೆಸಬೇಕು ಅಂತ ಶಿವಕಿಶನ್ ಮತ್ತು ಮನೋಹರ್ ಲಾಲ್ ಅವರ ಕನಸಿರ್ತದೆ. ಇದು ಬರೀ ಲೋಕಲ್ ಬ್ರ್ಯಾಂಡ್ ಆಗಬಾರ್ದು, ಇದು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೋಗಬೇಕು ಅಂತಂದು ಅವರಿಬ್ಬರು ಆಸೆ ಪಟ್ಟಿರ್ತಾರೆ. ಅದೇ ಥರ ಮುಂದೆ ಕೂಡ ಮಾಡ್ತಾರೆ. ಆವಾಗ ಅವ್ರು ನೋಡ್ತಾರೆ ಬೇರೆ ಬ್ರ್ಯಾಂಡ್ಗಳು ಯಾವುದೇ ರೀತಿ ಕೆಲಸ ಮಾಡ್ತಿದ್ದಾವೆ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಎಲ್ಲರೂ ಏನು ಮಾಡ್ತಿದ್ದಾರೆ, ಪ್ಯಾಕ್ ಮಾಡ್ತಿದ್ದಾರೆ. ತಮ್ಮ ಪ್ರಾಡಕ್ಟ್ಸನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾರೆ ರಿಟೇಲ್ಗೆ. ಸೊ ನಾವು ಇದೇ ಥರ ಮಾಡ್ಬೋದಲ್ಲ ಅಂತಂದು ಅವ್ರೇನು ಮಾಡ್ತಾರೆ, ಪೆಪ್ಸಿ ಮತ್ತು ಬೇರೆ ಥರದ ಬ್ರ್ಯಾಂಡ್ಗಳನ್ನು ನೋಡಿ ತಮ್ಮ ಪ್ರಾಡಕ್ಟ್ಸನ್ನು ಕೂಡ ಪ್ಯಾಕ್ ಮಾಡಿ ಮಾರ್ಕೆಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಗಮನಿಸಿ ಏನು ಮಾಡ್ತಾರೆ, ಅವರು ತುಂಬ ಇನ್ನೂ ತಮ್ಮ ಪ್ರಾಡಕ್ಟ್ಗಳಾದ ರಸಗುಲ್ಲ, ಸೋನ್ ಪಾಪಡಿ, ಪಿಕಲ್ ಮತ್ತು ತುಂಬ ಕಚೋರಿ, ಬೇಲ್ಪುರಿ ಇವುಗಳನ್ನೆಲ್ಲ ಪ್ಯಾಕ್ ಮಾಡಿ 400ಕ್ಕೂ ಹೆಚ್ಚು ಅಧಿಕ ಪ್ರಾಡಕ್ಟ್ಗಳನ್ನು ಹಲ್ದಿರಾಮ್ಸ್ ಅವರು ಪ್ಯಾಕ್ ಮಾಡಿ ಇಡೀ ಇಂಡಿಯಾದ ಪ್ರತಿ ಮನೆಗೂ ತಲುಪಬೇಕು ಅಂತಂದು ಪ್ಯಾಕಿಂಗಲ್ಲಿ ಸ್ಟಾರ್ಟ್ ಮಾಡ್ಕೋತಾರೆ. ಪ್ಯಾಕಿಂಗ್ ಮಾಡಿ ಅದನ್ನು ಮಾರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ದೊಡ್ಡದಾಗಿ ಬಿಸ್ನೆಸ್ ಬೆಳೀತಾ ಹೋಗ್ತದೆ. ತುಂಬ ದೊಡ್ಡದಾಗಿ ಬಿಸ್ನೆಸ್ ಬೆಳೀತಾ ಹೋಗ್ತದೆ. ಹಾಗೆ ಬರ್ತಾ 80 ದೇಶಕ್ಕೂ ಅಧಿಕ ಹಲ್ದಿರಾಮ್ಸ್ ಪ್ರಾಡಕ್ಟ್ಸ್ಗಳು ಸೇಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ತುಂಬ ಜನ ಇಷ್ಟಪಡ್ತಾ ಹೋಗ್ತಾರೆ. ತಮ್ಮ ಪ್ಯಾಕಿಂಗ್ ಬ್ರ್ಯಾಂಡಲ್ಲಿ ಕಚೋರಿ, ಸೋನ್ ಪಾಪಡಿ, ರಸಗುಲ್ಲ ಈ ಥರದ ಒಂದು ಪ್ರಾಡಕ್ಟ್ಗಳು ತುಂಬ ಜನರಿಗೆ ಕಾಣಿಸ್ತವೆ. ನೀವು ನೋಡ್ತಾ ಇರ್ಬೋದು, ತುಂಬ ರೀಟೇಲಲ್ಲಿ ಹಲ್ದಿರಾಮ್ಸ್ಗಳ ಪ್ರಾಡಕ್ಟ್ಸ್ಗಳು ತುಂಬ ಕಾಣಿಸ್ತವೆ ನಮಗೆ. ಈ ರೀತಿ ಬಿಸ್ನೆಸ್ ಕೂಡ ತುಂಬ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಅಂದು ಬರೀ 2 ರೂಪಾಯಿಂದ ಸ್ಟಾರ್ಟ್ ಮಾಡಿದ ಆ ಒಂದು ಭುಜಿಯಾ, ಹಲ್ದಿರಾಮ್ಸರ ಭುಜಿಯಾ ಇಂದು 9,000 ಕೋಟಿಯ ದೊಡ್ಡ ಸ್ನ್ಯಾಕ್ಸ್ ಕಂಪನಿ ಆಗಿದೆ. ಮಾರಲ್ ಆಫ್ ದ ಸ್ಟೋರಿ ಈಸ್ ಏನಂದರೆ, ಜನ ಯಾವುದನ್ನು ಇಷ್ಟಪಡ್ತಾರೋ ಅದರ ತಕ್ಕಂಗೆ ನಾವು ಬಿಡದೆ ಬಿಸ್ನೆಸ್ಸನ್ನು ಮಾಡ್ತಾ ಹೋದರೆ ಸಕ್ಸಸ್ಸಿನ ಗ್ಯಾರಂಟಿ ಅಂತ ನಾವು ಹಲ್ದಿರಾಮ್ಸ್ ಅವರ ಒಂದು ಕಂಪ್ನಿಯಿಂದ ನೋಡ್ಬೋದು. ಹೌದು, ಆಗ್ತಾ ತುಂಬ ವರ್ಷಗಳು ತೊಗೊಳ್ತು ಸಕ್ಸಸ್ ಆಗಲು. ಬಟ್
ಬಿಡೋದೇ ಪ್ರಯತ್ನ ಮಾಡಿದರೆ ಖಂಡಿತ ಎಲ್ಲವೂ ಸಾಧ್ಯ ಅಂತಂದು ಹಲ್ದಿರಾಮ್ಸ್ ಅವರಿಂದ ನಾವು ತಿಳ್ಕೊಬೋದು ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆಗ್ತಿದೆ, ಸೊ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋಗಳು ಯಾರ ಬಗ್ಗೆ ಮಾಡಬೇಕು ಅಂತ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.